ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವಾಗ 90 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಇನ್ನು ಮೇಲೆ ಇನ್ನೂ ಸಪೋರ್ಟ್ ಮಾಡಿ ಬೆಳೆಸಿ. ಸೊ ಈಗ ನಾನು ಇವತ್ತು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಟೊಮಾಟೊ ಬಾತ್ ಸಿಂಪಲಾಗಿ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಓಕೆನಾ? ನೋಡೋಣ ಇವಾಗ ಬನ್ನಿ. ಮೊದಲಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಾಟೊ, ಪುದೀನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡಿದ ನಂತರ ಅದೇನು ನಾವು ಹಚ್ಕೊಂಡಿರ್ತೀವಿ ಆ ಐಟಮ್ಸ್ ಎಲ್ಲ ಒಂದೊಂದೇ ಹಾಕಬೇಕು. ಆ್ಯಂಡ್ ಈಗ ನೋಡಿ, ನಾನು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ಆ ಹೆಲ್ತ್ಗೆ ಒಳ್ಳೆಯದು. ಸೊ ನೀವು ಸನ್ಪ್ಯೂರೇ ಯೂಸ್ ಮಾಡ್ತಾಯಿದ್ದೀರ ಅಂತ ಕಮೆಂಟಲ್ಲಿ ಟೆಕ್ಸ್ಟ್ ಮಾಡಿ. ಆ್ಯಂಡ್ ನಾನಿವತ್ತು ಟೊಮಾಟೊ ಬಾತ್ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ. ಇವಾಗ ನಾನು ಟೊಮಾಟೊ ಬಾತ್ಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಲವಂಗ, ಏಲಕ್ಕಿ, ಚಕ್ಕೆ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಷ್ಟು ಹಾಕ್ಕೊಂಡ್ಮೇಲೆ ನಾವು ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಪುದೀನ ಹಾಕ್ಕೊಂಡು ಸ್ವಲ್ಪ ಅದು ಫ್ಲೇವರ್ ಬರುತ್ತೆ. ಸೊ ಅದಾದಮೇಲೆ ನಂತರ ನೀವು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಬೋದು. ಹಾಕ್ಕೊಂಡಿದ್ದ ನಂತರ ಒಂದು 10 ನಿಮಿಷ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆದಷ್ಟು ನಿಮಗೆ ಅದು ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ. ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಬೋದು. ನಾನಿಲ್ಲಿ ಒಂದು 2ರಿಂದ 3 ಈರುಳ್ಳಿ ಹಾಕಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಕಟ್ ಮಾಡಿಲ್ಲ ಅಂದರೆ ಅದಕ್ಕೆ ಫ್ಲೇವರ್ ಬರಬೇಕು ಅಂತ ನಾನು ಕಟ್ ಮಾಡಿಲ್ಲ, ಹಂಗಂಗೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಆ್ಯಂಡ್ ಇವತ್ತು ಏನಕ್ಕೆ ಟೊಮಾಟೊ ಬಾತ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇತ್ತು. ಸೊ ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕಲ್ವ ಟಿಫನ್ ಅಂದ್ಬಿಟ್ಟು ಟೊಮಾಟೊ ಬಾತ್ಗೆ ನಾನು ರೆಡಿ ಮಾಡಿಕೊಂಡೆ. ನೆಂಟರು ಬೇರೆ ಇದ್ದರು, ಸೊ ಅದಕ್ಕೋಸ್ಕರ. ಈಗ ನೋಡಿ, ಆಯಿಲ್ ಎಲ್ಲ ಬಿಟ್ಕೊಂಡಿದೆ, ಫ್ರೈ ಆಗಿದೆ ಚೆನ್ನಾಗಿ. ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಏನಂದರೆ ನಿಮಗೆ ಕಲರ್ ಸ್ವಲ್ಪ ಟರ್ನ್ ಆಗಲಿ ಅಂತ ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಒಂದು ನೀವು ಒಂದು 3ರಿಂದ 4 ಟೊಮೆಟೊ ಹಾಕ್ಕೊಬೋದು. ಇಲ್ಲ ಸ್ವಲ್ಪ ನಿಮಗೆ ಜಾಸ್ತಿ ಬೇಡ, ಕಮ್ಮಿ ಸಾಕು ಅಂದರೆ 3 ಹಾಕ್ಕೊಬೋದು. ಮಿಕ್ಕಿದ್ದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1-2 ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೊಮೊಟೊ ಬಾತ್ಗೆ ಟೊಮೊಟೊನೇ ಮೇಯ್ನ್, ಓಕೆನಾ? ಸೊ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ನಾವು ಹಾಕ್ಕೊತೀವಿ. ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಯಾವತ್ತು ಶುಂಠಿ ಕಮ್ಮಿ ಇರಬೇಕು, ಬೆಳ್ಳುಳ್ಳಿ ಒಂದು ಕೈ ಜಾಸ್ತಿ ಇರಬೇಕು. ಸೊ ಆವಾಗ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನಿಮಗೆ ಅಳತೆ ಗೊತ್ತಾಗುತ್ತೆ, ಉಪ್ಪು ಎಷ್ಟು ಹಾಕ್ಬೇಕೇನೋ ಅಂತ. ಪುಡಿ ಉಪ್ಪು ಹಾಕೋದ್ರಿಂದ ಅಳತೆ ಗೊತ್ತಾಗಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಲ್ಲುಪ್ಪು ಯೂಸ್ ಮಾಡೋದು. ಸೊ ನೋಡ್ತಾ ಇದ್ದಿಲ್ಲ, ಟೊಮಾಟೊ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು. ಟೊಮಾಟೊ ಪೇಸ್ಟು 1-2 ಟೊಮಾಟೊ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಬರುತ್ತೆ, ಯಾಕಂದರೆ ಫ್ಲೇವರ್ ಹೊಡೆಯುತ್ತೆ ಟೊಮಾಟೊ ಹಾಕ್ಕೊಂಡಷ್ಟು. ನೋಡ್ತಾ ಇದ್ದೀರಲ್ಲ ಅದು ಹಿಂಗೆ ಆಯಿಲ್ ಬಿಟ್ಕೊತಾ ಇದೆ. ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡ್ತಿರೋದು. ಅವಳು ಸ್ಮೆಲ್ಗೆ ಇರೋಕ್ಕಾಗ್ತಿಲ್ಲ ನನಗೆ, ಹಿಂಗೆ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ಲು. ನನಗಂತೂ ನಗು ಬರ್ತಿತ್ತು. ಅವಳಿಗೆ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ತುಂಬ ಇಷ್ಟ ಅವಳಿಗೆ. ಆ್ಯಂಡ್ ನೋಡಿ, ಇವಾಗ ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಈ ಕಡೆ ಒಂದು ಕಡೆ ಅದು ಫ್ರೈ ಆಗ್ತಿದೆ ಆಯಿಲಲ್ಲಿ ಎಲ್ಲ. ಈಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಬೋದು. ನಾನು 1 kg ಅಕ್ಕಿಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅದು ಕಂಪ್ನಿ ಟೀ ಕಲರ್ ಕಂಪ್ನಿ ಅದು ಕಲರ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಆ್ಯಡ್ ಮಾಡ್ತೀನಿ.
ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು. ನೋಡಿ ಇದೆಲ್ಲ ಹಾಕಿದ್ಮೇಲೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಆಯಿಲ್ ಬಿಟ್ಕೊಳ್ಳುತ್ತೆ. ಯಾವಾಗ ನೀವು ಒಂದು ಪದಾರ್ಥ ಮಾಡಬೇಕಾದ್ರೆ ಅದರಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೋ ಆವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ನೀವು ಹಾಟ್ ವಾಟರ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ, ಯಾಕಂದರೆ ಇದು ಈಸಿ ಮೆಥಡ್, ಅದಕ್ಕೋಸ್ಕರನೇ ಹೇಳ್ಕೊಡ್ತಾ ಇದ್ದೀನಿ. ಈ ಹಾಟ್ ವಾಟರ್ ಹಾಕ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಟೊಮಾಟೊ ಬಾತ್ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಈಗ ಕೆಲ್ಸಗಳ್ಗೆ ಹೋಗೋರಿಗೆಲ್ಲ ಇದು ತುಂಬಾ ಈಸಿ, ಬೇಗನೂ ಆಗುತ್ತೆ, ಫಾಸ್ಟಾಗೂ ಆಗುತ್ತೆ. ಮತ್ತು ಮಕ್ಳಿಗೆ ಸ್ಕೂಲ್ಗೆ ಕಳಿಸೋರಿಗೆಲ್ಲ ಇದು ಫಾಸ್ಟಾಗಿ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ರೆಡ್ ಕಲರ್ ಅಂದರೆ. ಸೊ ನಮ್ಮ ಅಕ್ಕನ ಮಗಳಿಗಂತೂ ತುಂಬ ಇಷ್ಟ ರೆಡ್ ಕಲರ್ ಟೊಮೆಟೊ ಬಾತ್ ಅಂದರೆ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಈಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರಿದೆ, ಇಟ್ಸ್ ಓಕೆ, ಪರವಾಗಿಲ್ಲ. ಏನಂದರೆ ನೀರು ಇದ್ದಷ್ಟು ಜಾಸ್ತಿ ಸ್ವಲ್ಪ ಮುದ್ದೆ ಥರ ಆದರೆ ಬಿಸಿ ತಿನ್ನೋಕ್ಕೆ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಕುಕ್ಕರ್ ವಿಜಿಲೆಲ್ಲ ಹಾಕಿ ಮುಚ್ಚಿಟ್ರೆ ಟೊಮಾಟೊ ಬಾತ್ ರೆಡಿ. ನೋಡಿ ತಿಂದು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.